ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಫರ್ಟ್ ಬೈಟ್ಸ್. ಸೊ ಇವತ್ತಿನ ನಮ್ಮ ರೆಸಿಪಿ ಚಿಕನ್ ಗ್ರೇವಿ. ಸೊ ಮನೆಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಯಾವುದೇ ಪೇಸ್ಟ್ ಯೂಸ್ ಮಾಡ್ತಿಲ್ಲ, ಏನೂ ರುಬ್ಕೋತಿಲ್ಲ. ಸೊ ಈಸಿಯಾಗಿ ಮನೆಯಲ್ಲೇ ಇದ್ದಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು 30 ಮಿನಿಟ್ಸಲ್ಲೇ ಚಿಕನ್ ಗ್ರೇವಿ ಹೆಂಗೆ ಮಾಡೋದು ಅಂತ ನೋಡೋಣ. ಚಪಾತಿಗೂ ಆಗುತ್ತೆ ಆ್ಯಂಡ್ ಮುದ್ದೆಗೂ ನಾವು ತಿನ್ಬೋದು. ಫಸ್ಟ್ ಇವಾಗ ನಾವು ಕುಕ್ಕರಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಆಯಿಲ್ ಬಿಸಿ ಆದಮೇಲೆ ಒಂದು 2ರಿಂದ 3 ಆನಿಯನ್ಸ್ನ ಸಣ್ಣದಾಗಿ ಹೆಚ್ಚಿ ತೊಗೋತಾ ಇದ್ದೀನಿ. ಆನಿಯನ್ಸ್ ನೀವು ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಆನಿಯನ್ ಪೇಸ್ಟ್ ಸಹ ಹಾಕೋಬೋದು. ಸೊ ನಾನಿಲ್ಲಿ ಚಪಾತಿ ಮಾಡೋದ್ರಿಂದ ಸೊ ನನಗೆ ಈ ಕನ್ಸಿಸ್ಟೆನ್ಸಿ ಬೇಕು. ಸೊ ನಾನಿವಾಗ ಚಿಕ್ಕದಾಗಿ ಕಟ್ ಮಾಡಿ ಆನಿಯನ್ಸ್ ಹಾಕೋತಿದ್ದೀನಿ. ಆನಿಯನ್ಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಸೊ ನಾನಿಲ್ಲಿ ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವು ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡಬೇಕು, ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗ ಸೀದೋಗುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಖಾರಕ್ಕೋಸ್ಕರ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿದ್ದೀನಿ. ನೀವು ರೆಡ್ ಚಿಲ್ಲಿನೂ ಯೂಸ್ ಮಾಡ್ಕೋಬೋದು. ನಾನು ಈ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದೂ ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ 2 ಟೊಮೆಟೋಸ್ ಹಾಕೋತಿದ್ದೀನಿ. 2 ಟೊಮೆಟೋಸು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊ ಟೊಮೆಟೋಸ್ ಸೇರಿಸ್ಕೊತಾ ಇದ್ದೀನಿ. ಅದು ಫುಲ್ಲು ಇವಾಗ ನಮ್ಮ ಹಸಿ ವಾಸನೆ ಹೋಗೋವರೆಗೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡಾದ್ಮೇಲೆ ನಾವು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂತಹ ಟೊಮೆಟೊ ಹಾಕ್ಕೊಬೇಕು. ಸೊ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇವಾಗ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದೆಲ್ಲ ನಾನು ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲೇ ಮಾಡ್ತಿದ್ದೀನಿ. ಹೈ ಫ್ಲೇಮ್ ಇಟ್ಟರೆ ಬೇಗ ಸಿಗೋಗುತ್ತೆ. ಸೊ ಇವಾಗ ನಾನು 1 kg ಚಿಕನ್ಗೆ ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದೀನಿ. ನನಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಬೇಕು ಅಂತ ನಾನು 1 kg ಚಿಕನ್ ತೋರಿಸ್ತಾ ಇದ್ದೀನಿ. ಸೊ ಚಿಕನ್ ನಾನೀಗ ಅರಿಶಿನ ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ಸ್ ಟೊಮೆಟೊಸ್ ಎಲ್ಲ ಫ್ರೈ ಆದಮೇಲೆ ನಾನು ಚಿಕನ್ ಹಾಕೋತಾ ಇದ್ದೀನಿ. ಸೊ ಚಿಕನ್ನು ಅಷ್ಟೇ ಒಂದು 4ರಿಂದ 5 ಸರಿ ಈ ಥರ ತಿರುಗಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಆಗಿಬಿಡಬೇಕು. ಅದಾದಮೇಲೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನಾನು ಇನ್ನೇನು ಮಸಾಲೆಸ್ ಹಾಕೋತಲ್ಲ, ಇರೋದು ಗ್ರೇವಿ ಥರ ಮಾಡೋದ್ರಿಂದ ಸೊ ಫಸ್ಟು ಚಿಕನ್ ಚೆನ್ನಾಗಿ ಕುಕ್ ಆಗಬೇಕು. ಆಲ್ಮೋಸ್ಟ್ ಒಂದು 50% ಆಗಿ ಕುಕ್ ಆಗಬೇಕು. 50% ಚೆನ್ನಾಗಿ ಕುಕ್ ಆದಮೇಲೆ ನಾನು ಬೇರೆ ಮಸಾಲೆಸ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ನಿಮಗೆ. ಈ ಥರ ಕುಕ್ ಆದಮೇಲೆ ನಿಮಗೆ ಚಿಕನ್ ಈ ಥರ ಕಾಣಿಸುತ್ತೆ. ಇನ್ನು ಯಾವ ಮಸಾಲೆಸು ನಾನು ಆ್ಯಡ್ ಮಾಡಿಲ್ಲ. ಸೊ ನೋಡಿ ನೆಕ್ಸ್ಟ್ ಇವಾಗ ನಾನು ಯಾವ್ಯಾವ ಮಸಾಲೆಸ್ ಹಾಕ್ತಿದ್ದೀನಿ ಅಂತ ನಾವು ತೋರಿಸ್ತೀನಿ. ಚಿಕನ್ ಮಸಾಲ ಪೌಡರ್ ಮತ್ತು 2 ಟೀ ಸ್ಪೂನಷ್ಟು ಚಿಕನ್ ಮಸಾಲ, 2 ಟೀ ಸ್ಪೂನಷ್ಟು ಗರಂ ಮಸಾಲ, ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿ ಇಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್, ಖಾರದ ಪುಡಿ 2 ಟೇಬಲ್ ಸ್ಪೂನ್, ಗರಂ ಮಸಾಲ ಸ್ವಲ್ಪ ನಾನು 1 ಟೀ ಸ್ಪೂನಷ್ಟು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, 1 ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನಿಗೆ ಅಂಟಿದ್ಮೇಲೆ ಇವಾಗ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಬೇಕು. ಕೊತ್ತಂಬರಿ ಪುದೀನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಚಿಕನ್ ಬೇಯೋಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಚಿಕನ್ ಬೇಯಕ್ಕೆ ಬಿಡಬೇಕು. ಒಂದು 10ರಿಂದ 15 ನಿಮಿಷದಲ್ಲಿ ಬೇಯುತ್ತೆ. ಸೊ ನೋಡಿ ಈ ಥರ ಒಂದು 5 ನಿಮಿಷ ಆದಮೇಲೆ ಈ ಥರ ಬೇಯ್ತಾ ಇರುತ್ತೆ. ಒಂದ್ಸತಿ ತಿರ್ಗಿಸ್ಕೋಬೇಕು. ನೀರಿದ್ದರೆ ಅದು ಆರಾಮಾಗಿ ಬೇಯುತ್ತೆ, ಇಲ್ಲ ಅಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಇವಾಗ ನೋಡಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಸೊ ಇದು ಚಪಾತಿಗೂ ಮುದ್ದೆಗೂ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.